ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ಬದಲಾವಣೆ ಆಗ್ತಾ ಇದ್ದಾರೆ. ಸೊ ನೋಡೋಣ ಹೇಗಿದೆ ಅಂತ ಹೇಳಿ. ಟ್ರಾನ್ಸಿಟ್ ಅಲ್ಲಿ ನಿಮಗೇನಾದರೂ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದರೂ ಕುಜ ಇದ್ರೆ, ಅಥವಾ ಕುಜನ ಯಾವುದೇ ನಕ್ಷತ್ರದಲ್ಲಿ ಗ್ರಹ ಕೂತಿದ್ರೆ, ಅಥವಾ ಕುಜನ ಮನೆಗಳಾದಂತಹ ಮೇಷ ರಾಶಿ ಆಗಿರಬಹುದು, ವೃಶ್ಚಿಕ ರಾಶಿ ಆಗಿರಬಹುದು, ಇಲ್ಲಿ ಕೂತಿರುವಂತಹ ಗ್ರಹದ ದಶಾ ನಡೀತಿದ್ರೆ ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಈ ಬಾರಿ ಕುಜ ಧನು ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಆಲ್ರೆಡಿ ಸ್ಕಾರ್ಪಿಯೋದಿಂದ ಮೂವ್ ಆಗಿ. ಡೇಟ್ ವೈಸ್ ತಗೊಳ್ಳೋದಾದ್ರೆ ಡಿಸೆಂಬರ್ 7ರಿಂದ ಜನವರಿ 16ನೇ ತಾರೀಕು. ನಮ್ಗಿಲ್ಲಿ ಡಿಸೆಂಬರ್ 15ನೇ ತಾರೀಕುವರೆಗೂ ಕಂಬಸ್ಟ್ ಇರೋದಿಲ್ಲ. ಅದಾದ ನಂತರ ಮತ್ತೆ ಕಂಬಸ್ಟ್ ಬೇರೆ ಆಗುತ್ತೆ ಇಲ್ಲಿ. ಬಟ್ ನಿಮ್ಮ ದಶಾಭುಕ್ತಿಗಳಲ್ಲಿ ನೋಡ್ಕೊಳ್ಳಿ. ಡೆಫಿನೆಟ್ಲಿ ಕುಜ ದಶ ಕೇತು ಭುಕ್ತಿ ಅಥವಾ ಕೇತು ದಶಾ ಕುಜ ಭುಕ್ತಿ ನಡೀತಿದ್ರೆ ಸ್ವಲ್ಪ ಅಲರ್ಟ್ ಆಗಿರಿ. ಹಾಗಾಗಿ ಬನ್ನಿ ಲಗ್ನಗಳ ಪ್ರಕಾರ ನೋಡೋಣ. ನೀವೇನಿದು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರ, ರಾಹು ಶತಭಿಷ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾ ಇರೋ ವಿಡಿಯೋ ಅದು ಟೆಕ್ನಿಕಲಿ ಸ್ವಲ್ಪ ಸ್ಟಾಪ್ ಆಯಿತು. ಅದನ್ನ ವಾಯ್ಸ್ ಕಟ್ ಆಗೋಯ್ತು, ಅದು ಬರ್ತಾ ಇರಲಿಲ್ಲ. ಇನ್ನು 1 ನಿಮಿಷಕ್ಕೆ ನಾನು ಮತ್ತೆ ವಿಡಿಯೋ ಮಾಡಿ ಹಾಕ್ಲಿಕ್ಕಾಗಲ್ಲ. ಆ ವಿಡಿಯೋನ ಸ್ಟಾರ್ಟಿಂಗ್ ಯಾರಾದರೂ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ 9 ಮತ್ತು 12ನೇ ಮನೆ ಏನಾದರೂ ರಾಹು ಇದ್ರೆ ಬ್ಯಾಡ್ ಅಂತ ಹೇಳಿ. ಪುನಃ ಪುನಃ ಕೇಳ್ತೀರಾ. ಅಂಡ್ 11th ಹೌಸು ಆಲ್ವೇಸ್ ಗುಡ್ ರಾಹು ಅಲ್ವಾ. ಅದು ಗೊತ್ತಿದ್ರೂ ಕೇಳ್ತೀರಾ. ಜನ ಹೇಗೆ ಅಂತ ಹೇಳಿದ್ರೆ ಯಾವ್ದು ಹೇಳಿಲ್ವೋ ಅದನ್ನೇ ಕೇಳ್ತೀರಾ. 11th ಹೌಸ್ ರಾಹು ಎಕ್ಸಲೆಂಟ್ ಅಂತ ಪ್ರತಿ ಒಬ್ರಿಗೂ ಗೊತ್ತು. ಬೇಸಿಕ್ ನಾಲೆಡ್ಜ್ ಇರುವ ಅಸ್ಟ್ರಾಲಜರ್ಸ್ ಆಗಿರ್ಬೋದು, ಬೇಸಿಕ್ ನಾಲೆಡ್ಜ್ ಅಸ್ಟ್ರಾಲಜಿ ಬಗ್ಗೆ ಇರೋರ್ಗಾಗಿರ್ಬೋದು ಗೊತ್ತು. ಅಲ್ಲಿ ಪಾಯಿಂಟ್ ಏನು ಅಂದ್ರೆ 12th ಹೌಸ್ ರಾಹು ಮತ್ತೆ 11th ಹೌಸ್ ರಾಹು. 12th ಹೌಸ್ ರಾಹು ಇದ್ದು ಜನ್ಮ ಜಾತಕಲ್ಲೇ ಎಲ್ಲಿದೆ ನಿಮ್ ರಾಹು ನೋಡ್ಕೊಳ್ಳಿ. ಎರಡನೇದು 11th ಹೌಸ್ ರಾಹು ಮತ್ತೆ ಜನ್ಮ ಜಾತಕಲ್ಲಿ ಏನಾದ್ರು ನಿಮ್ಗೆ 8th ಹೌಸ್ ಇದ್ರೆ 8 to 11 ಅವಾಗ 8-11 ಕಾಂಬಿನೇಷನ್ ಆಗುತ್ತೆ. ಆ ತರ ತಗೋಬೇಕು. ವಿಡಿಯೋಸ್ನ ಪೂರ್ತಿ ನೋಡಲ್ಲ. ನಿಮ್ ಲಗ್ನಕ್ಕೆ ಬಂದ ಹತ್ರ ಮಾತ್ರ ನೋಡ್ಕೋತೀರಾ, ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀರಾ, ಮತ್ತೆ ಕ್ವಶನ್ ಕೇಳ್ತೀರಾ. ಅಂಡ್ ಇನ್ನು ಕೆಲವರು ನೀವು ನನ್ನ ಗುರು ನೀಚ ಉಚ್ಚ ಪಬ್ಲಿಕ್ ಅಲ್ಲಿ ಹೀಗ್ ಮಾಡಿ ಆ ಮಂತ್ರ ಹೇಳಿ ಈ ಮಂತ್ರ ಹೇಳಿ ಇದೆಲ್ಲ ದಯವಿಟ್ಟು ಇಲ್ಲ. ಯಾಕೆ ಅಂತ ಹೇಳಿದ್ರೆ ನವಂಶ ಏನ್ ನಡೀತಿದೆ ಗೊತ್ತಿಲ್ಲ, ಯಾವ ಕಾರ್ಮಿಕ್ ಕನೆಕ್ಷನ್ ಇಂದ ಆ ಒಂದು ಗ್ರಹ ಆ ನಕ್ಷತ್ರದಲ್ಲಿ ಕೂತಿಯೋ ಗೊತ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಬೇಕಾಗುತ್ತೆ. ಪಬ್ಲಿಕ್ ಅಲ್ಲಿ ಹಾಗೆ ಮಾಡಿ ಹೀಗೆ ಮಾಡಿ ಅದು ವರ್ಕ್ ಆಗಲ್ಲ. ನಿಮ್ಗೆ ಅಷ್ಟು ನಿಮ್ಮ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಕನ್ಸಲ್ಟೆನ್ಸಿ ತಗೊಳ್ಳಿ. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಬಿಡಿ. ಎಲ್ಲ ಫ್ರೀಯಾಗಿ ಸಿಕ್ಕಿದ್ ಯಾವ್ದು ಸಕ್ಸಸ್ ಆಗಲ್ಲ, ಎಲ್ಲ ಡಿಲೇ ಆಗುತ್ತೆ. ಈಗ ನಮ್ಮ ಸ್ಟೂಡೆಂಟ್ಸೇ ಇರ್ತಾರೆ, ಅವರು ನ್ಯೂಮರಾಲಜಿ ಸ್ಟೂಡೆಂಟ್ಸ್ ಆದ್ರೂ ಜ್ಯೋತಿಷ ಅವರು ರೆಮಿಡೀಸ್ ಮಾಡ್ಕೊಂಡು ಲೈಕ್ ಅವ್ರು ಪೇ ಮಾಡಿ ತಗೋತಾರೆ. ಫ್ರೀಯಾಗಿ ಕೆಲವೊಂದು ಹೇಳಬಹುದೇ ಹೊರತು ಎಲ್ಲಾ ಫ್ರೀಯಾಗಿ ಹೇಳಿದ್ರೆ ನಮಗೇನು ಲಾಸ್ ಇಲ್ಲ. ಅಸ್ಟ್ರಾಲಜರ್ಸ್ ಯಾರಿಗೂ ಗುರು ಪ್ಲೇಸಲ್ಲಿ ಕೂತಿರೋರು ಅಥವಾ ಟೀಚಿಂಗ್ ಪ್ಲೇಸಲ್ಲಿ ಕೂತಿರೋ ಯಾರಿಗೂ ಲಾಸ್ ಇಲ್ಲ. ಯಾರು ತಗೋತೀರಾ ನಿಮಗೇನೆ ಲಾಸು, ಡಬಲ್ ಲಾಸ್ ಆಗುತ್ತೆ. ಬಿ ಕೇರ್ಫುಲ್. ಹಾಗಾಗಿ ಕ್ಲಿಯರ್ ಆಯ್ತು ಈ ಕ್ವಶನ್ ಅಂತ ಅನ್ಕೋತೀನಿ. ಹಾಗೆ ಕುಜ ಬನ್ನಿ. ಕೇತು ದಶ ಕುಜ ಅಂತರ್ದಶ ನಡೀತಿರ್ನಿದ್ರೆ ಅಲರ್ಟ್ ಆಗಿರಿ. ಹಾಗೆ ರಾಹು ದಶ ಕುಜ ಭುಕ್ತಿಗಳು, ಇಲ್ಲಾಂದ್ರೆ ಕುಜ ದಶ ರಾಹು ಕೇತು ಈ 3 ಆಪೋಸಿಟ್ ಪ್ಲಾನೆಟ್ಸ್ ಎಲ್ಲಾದ್ರೂ ನಡೀತಿದ್ರೆ ನೀವು ಚಾರ್ಟ್ನ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾರ ಹತ್ರ ಆದ್ರೂ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ನೀವು ರಾಧಾಶ್ರೀ ಅವ್ರ ಹತ್ರನೇ ಕನ್ಸಲ್ಟ್ ಮಾಡ್ಬೇಕು ಅನ್ನೋ ಯಾವುದೇ ಒತ್ತಾಯ ಇಲ್ಲ. ನಿಮಗೆ ನಂಬಿಕೆ ಇದ್ರೆ ಎಸ್ ಅಂತ ನಿಮ್ಮ ಮೇಲೆ ಇದ್ರೆ ಮಾತ್ರ ಕನ್ಸಲ್ಟ್ ಮಾಡಿ. ರೆಮಿಡಿ ವರ್ಕ್ ಆಗುತ್ತಾ ಇಲ್ವಾ. ಮತ್ತೆ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳ್ತೀನಿ, ನಿಮ್ಗೆ ಕನ್ಸಲ್ಟೆನ್ಸಿ ಬೇಕಾದ್ರೆ ಜಸ್ಟ್ ಒಂದು ಮೆಸೇಜ್ ಹಾಕಿದ್ರೆ ನಿಮ್ಗೆ ಆನ್ಸರ್ ಕೊಡ್ತಾರೆ. ಒಂದು 10 ಸಾರಿ ಕಾಲ್ ಮಾಡ್ತೀರಾ. ಏನಕ್ಕೆ 10 ಸಾರಿ ಕಾಲ್ ಮಾಡ್ತೀರಾ? ಕಾಲ್ ರಿಸೀವ್ ಮಾಡೋರು ಏನಾಗ್ಬೇಕು, ಒಬ್ಬೊಬ್ರು 10 ಸಾರಿ ಮಾಡಿದ್ರೆ ಮತ್ತೆ ಓಕೆ ಮದರ್ನ ಕೇಳಿ ಹೇಳ್ತೀನಿ, ಫಾದರ್ನ ಕೇಳಿ ಹೇಳ್ತೀನಿ, ಮದರ್ನ ಫಾದರ್ನ ಕೇಳ್ಬಿಟ್ಟು ಆಮೇಲೆ ಕಾಲ್ ಮಾಡ್ಬೇಕು ನೀವು ಅಲ್ವಾ. ಕಾಲ್ ರಿಸೀವ್ ಮಾಡೋರಿಗೆ ಎಷ್ಟು ಇರಿಟೇಟ್ ಆಗುತ್ತೆ ಹೇಳಿ, ನೀವೇ ಹೇಳಿ. ನಿಜವಾಗ್ಲೂ ಯಾರಿಗೆ ಅವಶ್ಯಕತೆ ಇದು ಕಾಲ್ ಮಾಡ್ತಾರೋ ಅವ್ರಿಗೆ ರಿಪ್ಲೈ ಕೊಡೋಕೆ ಆಗೋದಿಲ್ಲ. ಹಾಗಾಗಿ ನೀವೇ ಅರ್ಥ ಮಾಡ್ಕೋಬೇಕು. ಫೈನ್ ಬನ್ನಿ. ಯೂಟ್ಯೂಬ್ ಇಂದ ನನಗೆ ಇವತ್ತಿನವರೆಗೂ 5 ವರ್ಷದಲ್ಲಿ 1 ರೂಪಾಯಿನೂ ಹಣ ಬಂದಿಲ್ಲ. ಅಂದ್ರೆ ಮಾನಿಟೈಸ್ ಆದ್ರೆ ಬರುತ್ತೆ, ಅದು ಲ್ಯಾಕ್ಸ್ ಗಟ್ಲೆ ಹೋದ್ರೆ ವ್ಯೂಸ್ ಬರುತ್ತೆ. ಓಕೆನಾ. ಎರಡನೇದು, ನನ್ಗೆ ತುಂಬಾ ಇಷ್ಟ ಏನಕ್ಕೆ ಗೈಡ್ ಮಾಡಬೇಕು ಅಂತ ಹೇಳಿ. ಗೈಡ್ ನಾನು ಪ್ರತಿಯೊಬ್ಬರು ಮನೆಗೆ ಹೋಗಿ ಮಾಡೋಕ್ಕಾಗಲ್ಲ, ಬರೀ ನನ್ನ ಸ್ಟೂಡೆಂಟ್ಸ್ಗೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಈ ತರ ನಾನು ವಿಡಿಯೋ ಹಾಕಿದಾಗ ಅವ್ರಿಗೆ ಯಾರೋ ಒಬ್ರುಗಳದಾದ್ರೂ ಸರಿ, ಅಥವಾ ನೆಕ್ಸ್ಟ್ ತಗೊಳ್ಳೋ ಸ್ಟೆಪ್ನ ಅವರು ಹೋಲ್ಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ ತಗೊಂಡ್ರೆ ದಟ್ಸ್ ಎನಫ್ ನನಗೆ. ನನಗಿಷ್ಟ ಏನಕ್ಕೆ ಸಮಾಜಕ್ಕೆ ಏನಾದ್ರೂ ನಾಲೆಡ್ಜ್ ಕೊಡಬೇಕು, ಅದು ಈ ರೀತಿ ಕೊಡೋದು ನನ್ನ ಕರ್ತವ್ಯ, ನಾನು ಕೊಡ್ತಿದ್ದೀನಿ ಅಷ್ಟೇನೆ. ನೀವು ಎಷ್ಟು ವರ್ಷದಿಂದ ಇದ್ದೀರಾ, ಏನು ಓದಿದ್ದೀರಾ, ಎಲ್ಲ ವಿಡಿಯೋ ಪೂರ್ತಿನ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ. ಕ್ಲಿಯರಾ. ಹಾಗಾಗಿ ಬನ್ನಿ ಕುಜನ್ಗೆ ಹೋಗೋಣ. ಕುಜ ಅಲ್ವಾ ನೋಡಿ, ಕುಜ ಆಲ್ರೆಡಿ ಫೈರ್ ಮಾಡಿಸ್ಬಿಡ್ತಾರೆ. ಹಾಗಾಗಿ ಏನಿವೆ 7/12/2025 ಟ್ರಾನ್ಸಿಟ್ ಆಗ್ತಾ ಇದ್ದಾರೆ ಕುಜ. ಸಂಜೆ 7:57 ಜನವರಿ 16. ಮಕರ ಸಂಕ್ರಾಂತಿ ಏನ್ ಮುಗ್ದಿರುತ್ತಲ್ವ ನಮ್ಗೆ. ಜನವರಿ 16, 2026 ಇಲ್ಲಿ ತನಕ ಕುಜ
ಇಲ್ಲೇ ಇರ್ತಾರೆ. ಆಮೇಲೆ ಎಕ್ಸಾಲ್ಟೇಷನ್ ಪ್ಲೇಸ್ ಹೋಗುತ್ತೆ, ಅದು ಸೆಕೆಂಡ್ರಿ. ಬಟ್ ಇಲ್ಲಿ ತುಂಬಾ ಘಟನೆಗಳು ನಡೆಯುತ್ತೆ, ತುಂಬಾ ಮೇಜರ್ ಆಗಿ ನಡೆಯುತ್ತೆ. ಹಾಗಾಗಿ ಯಾರ್ಯಾರಿಗೆ ಹೇಳಿದ್ದೀನಿ, ದಶ ಭುಕ್ತಿ ಅಂತರ್ದಶಗಳಲ್ಲಿ ಕುಜ ಅಥವಾ ಕುಜ ನಕ್ಷತ್ರ ಅಥವಾ ಕುಜನ ಮನೆ. ಮಾರ್ಸ್ ಮಾರ್ಸ್ ಆಸ್ಪೆಕ್ಟ್ ಯಾವ್ದ್ಯಾವ್ದು? 4, 7, 8. ಕ್ಲಿಯರಾ? 4, 7, 8 ಇದು ಆಸ್ಪೆಕ್ಟ್. ಇದಕ್ಕೆ ಹೇಳಿದ್ದು ಇಲ್ಲೇ ಪ್ರಾಬ್ಲಮ್ ಇರೋದು ಹೆಚ್ಚು ಅಂತ ಹೇಳಿ. ದಯವಿಟ್ಟು ಅಲರ್ಟ್ ಆಗಿರಿ. ಫಸ್ಟ್ ಆಫ್ ಆಲ್ ಕುಜ ಅಂದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ನಿಮಗೆ ಗೊತ್ತು. ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಕುಜ ಅಂತ ಹೇಳಿದ್ರೆ, ಸೊ ಬಾಡಿ, ಸೊ ಜಿಮ್ ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಜಿಮ್ ಟ್ರೈನರ್ಸ್ ಆಗಿರಬಹುದು, ನಿಮ್ಮ ದೇಹಕ್ಕೆ ಮಿಲಿಟರಿ ಆಗಿರ್ಬೋದು, ಡಿಫೆನ್ಸಿ ಆಗಿರ್ಬೋದು, ಪೊಲೀಸ್ ಆಗಿರಬಹುದು, ಎಲ್ಲಾ ರೀತಿಯ, ಹಾಗೆ ಕರೆಂಟ್ ವಿಚಾರ, ಎಲ್ಲಾ ರೀತಿಯ ಕರೆಂಟ್ ರಿಲೇಟೆಡ್ ವಿಚಾರಕ್ಕೆ ಕುಜನ್ನ ತಗೋತೀವಿ. ನೆಕ್ಸ್ಟ್ ಭೂಮಿ ವಿಚಾರ, ಭೂಮಿ ವಿಚಾರಗಳಲ್ಲಿ ಪ್ರತಿ ಒಂದಕ್ಕೂ ನಾವು ಕುಜನ್ನ ತಗೊಂತೀವಿ. ಅಗೇನ್ ಕನ್ಸ್ಟ್ರಕ್ಷನ್, ಯಾಕೆ ಕನ್ಸ್ಟ್ರಕ್ಷನ್ ಬರೀ ಕುಜ ಬರೋದಿಲ್ಲ, ಕನ್ಸ್ಟ್ರಕ್ಷನ್ಗೆ ಶನಿ ಕುಜ ಬರ್ತಾರೆ. ಇಲ್ಲಿ ಕುಜನ 4ನೇ ದೃಷ್ಟಿ ಶನಿ ಮೇಲೆ ಬೀಳುತ್ತೆ, ಅದಕ್ಕೋಸ್ಕರ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಗುರು ಮತ್ತೆ ಕುಜ ಪರಸ್ಪರ ದೃಷ್ಟಿ ಆಗುತ್ತೆ, ಬಟ್ ಗುರು ರೆಟ್ರೋಗ್ರೇಡ್ ಇರೋದ್ರಿಂದ ಈಗ ಅಷ್ಟೊಂದು ಪವರ್ಫುಲ್ ಇಂಪ್ಯಾಕ್ಟ್ ಇಲ್ಲಿ ಅಷ್ಟು ಸ್ವಲ್ಪ ಕಡಿಮೆ ಇರುತ್ತೆ, ಆದ್ರೂ ದೃಷ್ಟಿ ಇರುತ್ತೆ. ನೆಕ್ಸ್ಟ್ 8ನೇ ದೃಷ್ಟಿ ಇದೆಯಲ್ಲ, ಕುಜನ 8ನೇ ದೃಷ್ಟಿ, ಅದಂತೂ ತುಂಬಾ ಪವರ್ಫುಲ್, ತುಂಬಾ ಲೈಕ್ ಅಷ್ಟವಸು ಟಾಪಿಕ್ ನೀವು ಕೇಳೇ ಇರ್ತೀರಾ. ಧನಿಷ್ಠ ನಕ್ಷತ್ರಕ್ಕೆ ನಾವು ಅಷ್ಟವಸು ಅಂತ ತಗೊಂತೀವಿ. ಅಷ್ಟವಸು, ಸೊ ಅಷ್ಟ ದಿಕ್ಕುಗಳಿಂದ ಅಷ್ಟಪಾಲಕರು ಹೇಗೆ ಪವರ್ಫುಲ್, ಹಾಗೆ ಕುಜನ 8ನೇ ದೃಷ್ಟಿ ಕೂಡ ತುಂಬಾ ಪವರ್ಫುಲ್ ಇರುತ್ತೆ. ಈಗ ಎಲ್ಲಿ ಬೀಳ್ತಾ ಇದೆ? ಇದು ಕರ್ಕಾಟಕ ರಾಶಿಯಲ್ಲಿ ಬೀಳ್ತಾ ಇದೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಕರ್ಕಾಟಕ ರಾಶಿಯಲ್ಲಿ ಯಾರಿಗೆ ರಾಹು ಇದೆ, ಜನ್ಮ ಜಾತಕದಲ್ಲಿ ಟ್ರಾನ್ಸಿಟ್ ಅಲ್ಲಿ ಎಲ್ಲ, ಕರ್ಕಾಟಕ ರಾಶಿಯಲ್ಲಿ ಯಾರಿಗೆ ರಾಹು ಇದೆ, ಕೇತು ಇದೆ, ಶನಿ ಇದೆ, ಸೊ ನೀವುಗಳು ಸ್ವಲ್ಪ, ಹಾಗೆ ಬುಧ. ಬುಧ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಸಡನ್ ಆಗಿ ಕೆಟ್ಟ ಹೆಸರು ಕೂಡ ಬರೋದು ಇರುತ್ತೆ. ಸೊ ಹಾಗಾಗಿ ಬುಧ ಕೇತು ಕಾಂಬಿನೇಷನ್ ಇರೋರಿಗೆ ಹಾಗೇನೆ ಆಗುತ್ತೆ, ಅಥವಾ ಬುಧ ದಶ ಕೇತು ಭುಕ್ತಿ, ಕೇತು ದಶ ಬುಧ ಭುಕ್ತಿಗಳಲ್ಲಿ ಈ ತರ ಇರುತ್ತೆ ಜನ್ಮ ಜಾತಕದಲ್ಲಿ ಇದ್ದಾಗ. ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಅಥವಾ ಈ ಜನ್ಮ ಜಾತಕದಲ್ಲಿ ಇಲ್ಲಿ ಗ್ರಹಗಳಿದ್ರೆ ನೋಡ್ಕೊಳ್ಳಿ. ಇದು ಫಸ್ಟ್ ಪಾಯಿಂಟ್ ಆಯ್ತು. ಸೆಕೆಂಡ್ ಪಾಯಿಂಟ್ ಬರೋಣ. ಧನುರ್ ರಾಶಿಯಲ್ಲಿ ರಾಹು, ಧನುರ್ ರಾಶಿಯಲ್ಲಿ ಕೇತು, ಧನುರ್ ರಾಶಿಯಲ್ಲಿ ಶನಿ ಯಾರ್ಯಾರಿಗಿರುತ್ತೆ, ನೀವುಗಳು ಕೂಡ ಅಲರ್ಟ್ ಆಗಿರ್ಬೇಕು. ಇದು ಈ ವಿಡಿಯೋದ ಅಜೆಂಡಾ ಆಗಿರುತ್ತೆ. ಅದಾದ್ಮೇಲೆ ಲಗ್ನಕ್ಕೆ ಹೋಗೋಣ. ಬರೀ ನಿಮ್ದು, ನಿಮ್ ಹೆಂಡತಿ ಮಕ್ಕಳದು ಗಂಡಂದು ಮಾತ್ರ ನೋಡ್ಕೊಳ್ಳೋದಲ್ಲ. ಸ್ವಲ್ಪ ನಾಲೆಡ್ಜ್ ತಗೊಳ್ಳಿ. ಓಕೆ, ಕುಜ ಇಲ್ಲಿ ಬರ್ತಾ ಇದ್ದಾನೆ. ನೀವು 1 ಇಯರ್ ವಿಡಿಯೋಸ್ ನೋಡ್ಕೊಂಡು ಹೋಗಿ ನೀವೇ ಎಕ್ಸ್ಪರ್ಟ್ ಆಗ್ತೀರಾ. ನಿಮ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಯಾರಾದ್ರೂ ಥರ್ಡ್ ಪರ್ಸನ್ ನಿಮ್ಗೆ ರಾಂಗ್ ಹೇಳ್ತಾ ಇದ್ರು ನಿಮ್ಗೆ ಅರ್ಥ ಆಗುತ್ತೆ. ಇದು ನನ್ನ ಇಂಟೆನ್ಷನ್. ಸೊ ಹಾಗಾಗಿ ಬನ್ನಿ ತಡ ಮಾಡದೆ ಲಗ್ನಗಳಿಗೆ ಹೋಗೋಣ, ಹೇಗಿದೆ ಅಂತ ಹೇಳಿ. ಮೇಷ ಲಗ್ನದವ್ರಿಗೆ ಹೇಗಿದೆ? ಮೇಷ ಲಗ್ನದವರಿಗೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ 9ನೇ ಮನೆಯಲ್ಲಿ. 9ನೇ ಮನೆ ಕುಜ ಇಸ್ ಗುಡ್. ಯಾವ ವಿಚಾರಕ್ಕೆ? ಕರೇಜ್ ವಿಚಾರವಾಗಿ, ಧೈರ್ಯದ ವಿಚಾರವಾಗಿ ಸ್ಟ್ಯಾಂಡ್ ತಗೊಳ್ಳೋದು, ಅಥವಾ ತಂದೆ ವಿರುದ್ಧ ಅಥವಾ ಸಮಾಜದ ವಿರುದ್ಧ, ನ್ಯಾಯದ ಪರ, ಇದಕ್ಕೆಲ್ಲ 9ನೇ ಮನೆ ಕುಜ ವೆರಿ ಗುಡ್. ಬಟ್ ನೋಡ್ತಾ ಇರೋದೆಲ್ಲಿ? 12ನೇ ಮನೆ ಮೇಲೆ ದೃಷ್ಟಿ. ಆಲ್ರೆಡಿ ಅಲ್ಲಿ ಶನಿ ವಕ್ರಗತಿ ಶನಿ ಇನ್ನೇನು ಮುಗಿಯುತ್ತೆ, 28ನೇ ತಾರೀಕು ಮುಗಿದೋಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ 3ನೇ ಮನೆ ಮೇಲೆ ದೃಷ್ಟಿ, ಕುಜನ 3ನೇ ಮನೆಯ ಮೇಲೆ ದೃಷ್ಟಿ ಬೀಳ್ತಾ ಇದೆ, 4ನೇ ಮನೆ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಇದರ ಅರ್ಥ ಏನು? ಸಿಂಪಲ್ ಕಾನ್ಸೆಪ್ಟ್. ಮೇಷ ಲಗ್ನದವರು ಭೂಮಿ ವಿಚಾರಕ್ಕೆ ಕೈ ಹಾಕ್ಬೇಡಿ. ಎಲ್ಲಿ ತನಕ? 16ನೇ ತಾರೀಕು ಅನ್ಕ. ಇವರು ಎಕ್ಸಾಲ್ಟೇಷನ್ ಆಗ್ತಾರಲ್ವಾ, ಅವಾಗ ನೀವು ಹಾಕಿ. ಯಾಕೆ ಅಂತ ಹೇಳಿದ್ರೆ 8ನೇ ದೃಷ್ಟಿ ತುಂಬಾ ಪವರ್ಫುಲ್ಲು, ಮತ್ತೆ ನೀಚ ದೃಷ್ಟಿ ಆಗೋದ್, ಐ ಮೀನ್ ನೀಚ ಮನೆಯ ಮೇಲೆ ದೃಷ್ಟಿ ಆಗೋದ್ರಿಂದ ಅಷ್ಟೊಂದು ಫೇವರಬಲ್ ಇರೋದಿಲ್ಲ. ಸೊ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಇವರಿಗೆ ಕೂತ್ಕೋತಾ ಇರೋದು 9ನೇ ಮನೆಯಲ್ಲಿ. ಸೊ ಹಾಗಾಗಿ ಹೈಯರ್ ಎಜುಕೇಶನ್ಗೆ ತುಂಬಾ ಚೆನ್ನಾಗಿದೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರಾದ್ರೂ ಅಟೆಂಡ್ ಮಾಡ್ತಿದ್ದೀರಾ, ವೆರಿ ಗುಡ್. ತೀರ್ಥ ಕ್ಷೇತ್ರಗಳಲ್ಲಿ ಯಾರಾದ್ರೂ ಬೆಟ್ಟದ ಮೇಲಿಂದ ಜಾರೋದು ಬೀಳೋದು ತೋರಿಸ್ತಾ ಇದೆ, ಅದೇನ್ ಟ್ರಾವೆಲಿಂಗ್ ಮಾಡ್ತಿದ್ದೀರಾ, ಅಲರ್ಟ್ ಆಗಿರಿ. ಮತ್ತೆ ಅವನ ಅಷ್ಟಮಾಧಿಪತಿ ಕೂಡ ಅದೇನೆ. ಸೊ ತೊಡೆ ಭಾಗ ಅಥವಾ ಸೊ ನಿಮ್ಗೆ ಏನಾದ್ರು ಪೈಲ್ಸ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ಏನಾದ್ರು ಇದ್ರೆ ಸ್ವಲ್ಪ ಸರ್ಜರಿ ಕೂಡ ತೋರಿಸ್ತಾ ಇದೆ, ನೀವು ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಸ್ವಲ್ಪ ಡ್ರೈವಿಂಗ್ ಮಾಡುವಾಗ ಆಕ್ಸಿಡೆಂಟ್, ಯಾಕೆ ಅಂತ ಹೇಳಿದ್ರೆ ಇಲ್ಲಿ 4, 8, 12 ಕಾಂಬಿನೇಷನ್ ಆಕ್ಟಿವೇಟ್ ಆಗಿದೆ. ಹಾಗಾಗಿ ಅಂದ್ರೆ 3ನೇ ಮನೆಯಲ್ಲೂ ನೋಡ್ತಿದ್ದಾರೆ, 4ನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ, 12ನೇ ಮನೆ ಮೇಲೂ ದೃಷ್ಟಿ ಬಿದ್ದಿದೆ. ಸೊ ಹಾಗಾಗಿ ಗುರು ಇದ್ದಾರೆ, ಗುರು ಇದ್ದ ಮಾತ್ರಕ್ಕೆ ಅವ್ರು ರೆಟ್ರೋಗ್ರೇಡ್ ಆಗಿದ್ದಾರೆ. ಸೊ ಅವ್ರ ಹತ್ರ ಪೂರ್ತಿ ಪವರ್ ಇಲ್ಲ. ಅಗೈನ್ ಆಪೋಸಿಟ್ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲದ ಮನೇಲಿ ಬೇರೆ ಕೂತಿರೋದ್ರಿಂದ ಅದು ಪುನರ್ವಸು ನಕ್ಷತ್ರ, ರಿಪೀಟ್ ಥಿಂಗ್ಸ್. ಸೊ ಹಾಗಾಗಿ ಬಿ ಕೇರ್ಫುಲ್. ಈ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಬರೀ 9ನೇ ಮನೆಯದಷ್ಟೇ ನೋಡ್ಬೇಡಿ, ಬೇರೆ ವಿಚಾರಗಳನ್ನು ನೋಡಿ. ನೆಕ್ಸ್ಟ್ ವೃಷಭ. ಡೆಫಿನೆಟ್ಲಿ 7 ಮತ್ತು 12ನೇ ಮನೆ ಅಧಿಪತಿ ಎಲ್ಲಿ ಡೈರೆಕ್ಟ್ ಆಗಿ 8ನೇ ಮನೆಗೆ ಹೋಗ್ತಾ ಇದ್ದಾರೆ. 8ನೇ ಮನೆ ಕುಜ ಒಂದೇ ಮನೆ ಆಗಿದ್ರು, ನ್ಯಾಚುರಲ್ 8th ಹೌಸ್, ಬಟ್ ನಾಟ್ ದಟ್ ಮಚ್ ಆಫ್ ಫೇವರಬಲ್. ಆದರೂ ಇವರಿಗೆ ಈ ವಿಚಾರವಾಗಿ ಚೆನ್ನಾಗಿದೆ. ಯಾವ ವಿಚಾರವಾಗಿ ಚೆನ್ನಾಗಿದೆ? ಭೂಮಿ ವಿಚಾರದಲ್ಲಿ ಅಥವಾ ಬಿಸ್ನೆಸ್ ವಿಚಾರದಲ್ಲಿ
ಅಥವಾ ಈ ಹಿಂದೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ಗಳಲ್ಲಿ ಅಧಿಕ ಲಾಭ. ಸೊ ಆಕ್ಚುಲಿ ಇವ್ರಿಗೆ ವೆರಿ ಗುಡ್. 8ನೇ ಮನೆ ಕುಜ ಇಸ್ ಬ್ಯಾಡ್, ಬಟ್ ನೋಡೋ ದೃಷ್ಟಿಗಳು ಹಾಗೆ ನಾವು ನಿಮ್ಗೆ 12th ಲಾರ್ಡ್ ಮತ್ತೆ 7th ಲಾರ್ಡ್ ಕೂಡ. ಸೊ ಹಾಗಾಗಿ ಈ ವಿಚಾರಗಳಾಗಿ ಸಡನ್ ಆಗಿ ಲಾಭ ಬರೋದು ಅಥವಾ ಲಾಸ್ ಆಗೋದು ಎರಡೂ ಇರುತ್ತೆ. ಅದು ನಿಮ್ ಚಾರ್ಟ್ ಮೇಲೆ ಅಪ್ಲಿಕಬಲ್ ಆಗಿರುತ್ತೆ. ಬಟ್ ದೃಷ್ಟಿಗಳು ಎಕ್ಸಲೆಂಟ್ ಆಗಿದೆ. 11ನೇ ಮನೆ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ, 3ನೇ ಮನೆ ಮೇಲೆ ದೃಷ್ಟಿ. ಹಾಗೆ ಕುಟುಂಬದ ಒಂದು ಜವಾಬ್ದಾರಿನ ಇಲ್ಲಿ ತನಕ ನೀವೇ ತಗೊಂಡಿರಬಹುದು, ಪುನಃ ನೀವು ತಗೊಳ್ಳುವ ಸಾಧ್ಯತೆ ಹೈಲಿ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಮಂತ್ ನನಗೆ ತುಂಬಾ ಖರ್ಚು ಬಂತು, ಅಥವಾ ಈ ಮಂತ್ ಸಡನ್ ಆಗಿ ಗಾಡಿ ಕೈ ಕೊಡ್ತು, ಅಥವಾ ಈ ಮಂತ್ ಸಡನ್ ಆಗಿ ವೆಹಿಕಲ್ ಖರ್ಚು, ಮನೆ ಅಲ್ಟ್ರೇಷನ್ ಖರ್ಚು, ವೈರಿಂಗ್ ಎಲೆಕ್ಟ್ರಾನಿಕ್ ಡಿಪಾರ್ಟ್ಮೆಂಟ್ ಖರ್ಚು, ಅಥವಾ ಮನೇಲಿರೋ ಗ್ಯಾಜೆಟ್ಸ್ ಪ್ರಾಬ್ಲಮ್ ಮಾಡೋದು. ಸೊ ಈ ತರ ಎಲ್ಲ ಖರ್ಚು ಸಡನ್ ಆಗಿ ಎಕ್ಸ್ಪೆಕ್ಟ್ ಮಾಡದೆ ಖರ್ಚು ಬರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಿಥುನಕ್ಕೆ ಬರೋಣ. ಡೆಫಿನೆಟ್ಲಿ ಮಿಥುನದವ್ರಿಗೆ ಇವರು 6 ಮತ್ತು 11ನೇ ಮನೆ ಅಧಿಪತಿ. ಸೊ ಕೂತ್ಕೋತಾ ಇರೋದು 7ನೇ ಮನೆಯಲ್ಲಿ. 7ನೇ ಮನೆ ಕುಜ ಈಸ್ ಗುಡ್, ಬಟ್ ಮ್ಯಾರೇಜ್ ವಿಚಾರವಾಗಿ ನೀವು ನೋಡ್ಕೋಬೇಕು. ಲಗ್ನದ ಮೇಲೆ ದೃಷ್ಟಿ, 2ನೇ ಮನೆ ಮೇಲೆ ದೃಷ್ಟಿ, ಹಾಗೆ ನಿಮ್ಗೆ 10ನೇ ಮನೆ ಮೇಲೆ ದೃಷ್ಟಿ. ಸೊ ಇವ್ರಿಗೂ ಕೂಡ ಚೆನ್ನಾಗಿದೆ. ಬಟ್ ನೀವು ಹೇಗೆ ಅದನ್ನ ತಗೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ದಶಾಭುಕ್ತಿಗಳು ಇರಬೇಕು. ಅಗೇನ್ ಏನಪ್ಪಾ ಅಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತೀರಾ ಅದು ಕೂಡ ಮುಖ್ಯ ಆಗುತ್ತೆ. ನೀವು ಹೇಳಿದ್ದು ಆಪೋಸಿಟ್ ಅವ್ರಿಗೆ ಇರಿಟೇಟು ಆಗ್ಬೋದು, ಬಿಕಾಸ್ 7th ಹೌಸ್ ಲಗ್ನನೇ ನೋಡುತ್ತೆ ಮತ್ತು 2nd ಹೌಸ್ನ ನೋಡುತ್ತೆ ಅಲ್ವಾ. ಸೊ ಫುಡ್ಡಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ಹೆವಿ ನಾನ್ ವೆಜ್, ಖಾರ ಅಥವಾ ಈ ಥರ ಐಟಮ್, ಸ್ಪೈಸಿ ಐಟಮ್ ಹೆವಿ ತಿಂದಾಗ ಏನಾಗುತ್ತೆ ಅಂದರೆ ಹೆಲ್ತ್ ಇಶ್ಯೂಸ್ ಕೂಡ ಕ್ರಿಯೇಟ್ ಆಗುತ್ತೆ. ಬಿಕಾಸ್ ಅವ್ರು ನಿಮಗೆ 6ನೇ ಮನೆ ಅಧಿಪತಿ ಕೂಡ. ಸೊ ಹಾಗಾಗಿ ಯಾರಿಗಾದ್ರೂ ಲಿವರ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಅಥವಾ ಗಾಲ್ ಬ್ಲಾಡರ್ ಈ ಥರ ರಿಲೇಟೆಡ್ ಇಶ್ಯೂಸ್ ಇದ್ರೆ ಕೂಡ ಅದು ಹೈಲೈಟ್ ಆಗುತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ನಾವು ಕರ್ಕಾಟಕಕ್ಕೆ ಬರೋಣ. ಕರ್ಕಾಟಕಕ್ಕೆ ಇವರು 5 ಮತ್ತೆ 10ನೇ ಮನೆ ಅಧಿಪತಿ, ಯೋಗಕಾರಕ. ಈಗ 6ನೇ ಮನೆಗೆ ಹೋಗ್ತಾ ಇದ್ದಾರೆ. ನೋಡ್ತಾ ಇರೋದಲ್ಲಿ 9ನೇ ಮನೆ, 12ನೇ ಮನೆ ಲಗ್ನ. ಇದರ ಅರ್ಥ ಒಂದು ಟ್ರಾವೆಲಿಂಗ್ ಅಂತೂ ಕ್ಲಿಯರ್ ಆಗಿದೆ. ಸೊ ಬೆಟ್ಟ ಗುಡ್ಡ ಟ್ರೆಕ್ಕಿಂಗ್ ಯಾವ್ದಾದ್ರು ತಗೊಳ್ಳಿ, ಟ್ರಾವೆಲಿಂಗ್ ಅಂತೂ ಕ್ಲಿಯರ್ ಆಗಿದೆ. ಬಟ್ 9ನೇ ಮನೆ ಮೇಲೆ ಸೊ ಆಲ್ರೆಡಿ ಅಲ್ಲಿ ಶನಿ ಇದ್ದಾರೆ. ಈಗ ಕುಜನ ದೃಷ್ಟಿ, ತಂದೆ ವಿಚಾರ, ತಂದೆ ಜೊತೆ ಜಗಳ, ತಂದೆ ಜೊತೆ ಮನಸ್ತಾಪ, ತಂದೆಯ ಪ್ರಾಪರ್ಟಿ ರಿಲೇಟೆಡ್ ಪ್ರಾಬ್ಲಮ್ಮು, ಕೆಲಸದ ಹತ್ರ ಬಾಸ್ ರಿಲೇಟೆಡ್ ಪರ್ಸನ್ಸ್ ಕಿರಿಕಿರಿ ಉಂಟಾಗೋದು, ನಿಮ್ದಲ್ಲದ ತಪ್ಪಿಗೆ ನಿಮ್ಮ ಮೇಲೆ ಬ್ಲೇಮ್ ಆಗೋದು, ಸಡನ್ ಆಗಿ ಚೇಂಜ್ ಮಾಡೋದು, ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋದು, ಅಥವಾ ವರ್ಕಿಂಗ್ ಲೊಕೇಶನ್ ಚೇಂಜ್ ಮಾಡೋದು, ಅಥವಾ ಸೊ ಈ ತರ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ಹಾಗೆ ಮಕ್ಕಳ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಲಾಸ್ ಅಥವಾ ಖರ್ಚು ಇನ್ನ ಒಳ್ಳೆ ರೀತಿ ತೋರಿಸ್ತಾ ಇದೆ. ಬಟ್ ತಂದೆ ವಿಚಾರದಲ್ಲಿ ಮಾತ್ರ ಅಲರ್ಟ್ ಆಗಿರಿ. ಸೊ ಅವ್ರು ನಿಮ್ಗೆ 5, 10ನೇ ಮನೆ ಅಧಿಪತಿ ಆಗಿರೋದ್ರಿಂದ ಜಾಬ್ ಅಲ್ಲಿ ಈ ತರ ಕಿರಿಕಿರಿಗಳು ಉಂಟಾಗುತ್ತೆ. ಎಜುಕೇಶನ್ಗೆ ಯಾರು ಈ ಡಿಪಾರ್ಟ್ಮೆಂಟ್ ಸರ್ಜನ್ ಆಗಿರಬಹುದು, ಅಥವಾ ಡಾಕ್ಟರ್ಸ್, ಅಥವಾ ಈ ಕಡೆ ಡಿಫೆನ್ಸ್, ಮಿಲಿಟರಿ, ಆರ್ಮಿ ಈ ಕಡೆ ಯಾರಿದ್ದೀರಾ ಇವ್ರುಗಳಿಗೆ ತುಂಬಾ ಚೆನ್ನಾಗಿದೆ. 6th ಹೌಸ್ ಕುಜ ಇಸ್ ವೆರಿ ಗುಡ್. ಸೊ ಹಾಗಾಗಿ ಈ ಅಂಶಗಳನ್ನ ನೋಡ್ಕೊಳ್ಳಿ. ಅಗೇನ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಮಗು ವಿಚಾರವಾಗಿ ಸ್ವಲ್ಪ ಖರ್ಚು, ಮೇ ಬಿ ಡ್ರೈವ್ ಮಾಡುವಾಗ ಗಾಡಿ ಡ್ಯಾಮೇಜ್ ಆಗ್ಬೋದು, ಅಥವಾ ಸೊ ಕಾರ್ ಡ್ಯಾಮೇಜ್ ಆಗಬಹುದು. ಇವ್ರು ಫಸ್ಟ್ ಮಗು ತಗೊಂಡೋಗಿರ್ತಾರೆ, ಅಥವಾ ಫಸ್ಟ್ ಅಳಿಯ ತಗೊಂಡೋಗಿರ್ತಾರೆ. ಇದ್ರೆ ಇಲ್ಲ ಅಂದ್ರೆ ಸೊಸೆ ತಗೊಳ್ಳಿ. ಆಮೇಲೆ ಮತ್ತೆ ಅದಕ್ಕೂ ಕ್ವಶನ್, ಅಳಿಯ ಇಲ್ಲ ಮಗಳಿಲ್ಲ ಅಂತ ಹೇಳಿದ್ರೆ ಸೊ ಈ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಇರ್ತಾರೋ ಅವರಿಂದ ಸ್ವಲ್ಪ ಲಾಸ್ ಅಂತೂ ತೋರಿಸ್ತಾ ಇದೆ. ಮತ್ತೆ ಲಗ್ನನ್ ಬೇರೆ ನೋಡ್ತಾ ಇರೋದ್ರಿಂದ ಹೈಪರ್ ಆಕ್ಟಿವ್ ಆಗ್ತೀರಾ. ಸೊ ತುಂಬಾ ಸ್ಟ್ರಾಂಗ್ ಆಗೋದು, ಅಥವಾ ನೀವು ಮೊದಲು ಕಂಪೇರ್ ಮಾಡಿದ್ರೆ ಈಗ ಜಾಸ್ತಿ ಆಕ್ಟಿವ್ ಆಗೋದು ತೋರಿಸ್ತಾ ಇದೆ. ಬ್ಲಡ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ಸೊ ಅದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ, ಕರ್ಕಟಕ ಲಗ್ನದವ್ರಿಗೆ ಗುಡ್ ಅಂತಾನೆ ತಗೊಳ್ಳಿ. ಓನ್ಲಿ 9th ಹೌಸ್ ಸ್ವಲ್ಪ ಮೈನಸ್ ಇದೆ. ನೆಕ್ಸ್ಟ್ ಲಿಯೋ, ಸಿಂಹ ಲಗ್ನಕ್ಕೆ ಆಲ್ರೆಡಿ ಅಲ್ಲಿ ಕೇತು ಇದ್ದಾರೆ. ಸೊ ಕೇತು ಟ್ರಯಾಂಗಲ್ ತಗೊಂಡ್ರು ಇಲ್ಲಿ ಕನೆಕ್ಟಿವಿಟಿ ಬರುತ್ತೆ. ಸೊ ನಿಮಗೆ 4ನೇ ಮನೆ ಅಧಿಪತಿ ಮತ್ತೆ 9ನೇ ಮನೆ ಅಧಿಪತಿ, ನಿಮಗೂ ಕೂಡ ಇವರು ಯೋಗಕಾರಕನೇ. ಆದ್ರೆ ಕೂತ್ಕೋತಾ ಇರೋದು 5ನೇ ಮನೆಯಲ್ಲಿ. 5ನೇ ಮನೆ ಕುಜ ಇಸ್ ವೆರಿ ಗುಡ್, ಬಟ್ ದೃಷ್ಟಿ ಕೂಡ ಎಕ್ಸಲೆಂಟ್ ಆಗಿದೆ. ನೋಡ್ತಾ ಇರೋದು ಒಂದೇ ಒಂದು ಮೈನಸ್ ದೃಷ್ಟಿ ಅಂದ್ರೆ 8ನೇ ಮನೆ ಮೇಲೆ ದೃಷ್ಟಿ, ಅಲ್ಲಿ ಶನಿ ಇರೋದ್ರಿಂದ. ಸೊ ಯಾರ್ಯಾರು ಈ ಮೈನಿಂಗ್ ಅಲ್ಲಿ ಇದ್ದೀರಾ, ಅಥವಾ ಈ ಜಲ್ಲಿ ಅಂತ ಏನ್ ಹೇಳ್ತೀವಿ ಕಲ್ಲುದು, ಇದ್ರ ರಿಲೇಟೆಡ್ ಮೈನಿಂಗ್ ಡಿಪಾರ್ಟ್ಮೆಂಟ್, ಕಲ್ಲು ಒಡಿಸೋದು, ಅಥವಾ ನೀವೇನಾದ್ರು ಬಿಲ್ಡರ್ಸ್ ಕನ್ಸ್ಟ್ರಕ್ಷನ್ ಮಾಡುವಾಗ ನಿಮ್ಮ ಕೆಲಸಗಾರರು ಅಥವಾ ನಿಮ್ಮ ಡ್ರೈವರ್ಸ್, ವೆಹಿಕಲ್ ಡ್ರೈವರ್ಸ್ ಯಾರಿರ್ತಾರೋ ಸ್ವಲ್ಪ ಪೆಟ್ಟಾಗುತ್ತೆ ಅವ್ರಿಗೆ. ದಯವಿಟ್ಟು ಒಳ್ಳೆ ಡೇಟ್ಗಳಲ್ಲಿ ಫಸ್ಟ್ ಟೈಮ್ ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಾ, ಅಥವಾ ದೊಡ್ಡದಾಗಿ ಕನ್ಸ್ಟ್ರಕ್ಷನ್ ಶುರು ಮಾಡ್ತಾ ಇದ್ರು, ಒಂದು ಒಳ್ಳೆ ಮುಹೂರ್ತದಲ್ಲಿ ಒಂದು ಒಳ್ಳೆ ಗಣಹೋಮ ಶುರು ಮಾಡಿ ಸುಮ್ಮನೆ ಹಿಂಗೋಗಿ ಹಿಂಗೆ ಬಾಡಿಗೆ ಅಲ್ವಾ ಅಂತ ಏನೇನೋ ಮಾಡಬೇಡಿ. ಸೊ ಪ್ರಾಬ್ಲಮ್ಸ್ ಆಗುತ್ತೆ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇನ್ನೊಂದು ಇವತ್ತಿನವರೆಗೂ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಹೇಳ್ತೀನಿ. ಲಿಯೋ ಲಗ್ನದವ್ರಿಗೆ ನ್ಯಾಚುರಲ್ ಆಗಿ ಅವ್ರ ಲಗ್ನಕ್ಕೆ 4th ಹೌಸ್ ಕುಜ ಬರ್ತಾರೆ. ಹಂಗಾಗಿ ಒಂದಲ್ಲ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಇವರಿಗೆ. ಯಾವ ವಿಚಾರದಲ್ಲಿ? ಪ್ರಾಪರ್ಟಿ ವಿಚಾರದಲ್ಲಿ, ವೆಹಿಕಲ್ ವಿಚಾರದಲ್ಲಿ. ಸೊ ಹಾಗಾಗಿ ಈ 2 ಡಿಪಾರ್ಟ್ಮೆಂಟ್ ನ ನೀವು ಯಾವಾಗ್ಲೂ ಕಣ್ಣಿಟ್ಟಿರ್ಲೇಬೇಕು.
ನೀವು ನೆಮ್ಮದಿಯಾಗಿ ಇರಕ್ಕೆ ಸಾಧ್ಯನೇ ಇಲ್ಲ ಈ ಡಿಪಾರ್ಟ್ಮೆಂಟ್‌ಗಳಲ್ಲಿ. ಇಲ್ಲ ಮನೇಲಿ ಏನಾದ್ರೂ ತೊಂದ್ರೆ, ಇಲ್ಲ ಗಾಡೀಲಿ ಏನಾದ್ರೂ ತೊಂದ್ರೆ, ಇಲ್ಲ ಲ್ಯಾಂಡಲ್ಲಿ ಏನಾದ್ರೂ ತೊಂದ್ರೆ. ನೋಡಕ್ ಮಾತ್ರ ತುಂಬಾ ಲ್ಯಾಂಡ್ ಇರುತ್ತೆ. ಒಂದು ನಿಮ್ಮ ಹೆಸರಲ್ಲಿ ಇರೋದಿಲ್ಲ. ಇದ್ರೂ ಏನಾದ್ರೂ ಪೇಪರ್ ವರ್ಕ್ ರಿಲೇಟೆಡ್ ಇಶ್ಯೂಸು. ಸೊ ಮೋಸ ಹೋಗೋದು ಈ ತರ ಎಲ್ಲ ಆಗುತ್ತೆ. ನೀವು ಒಂಚೂರು ನೋಡ್ಕೋಬೇಕಾಗುತ್ತೆ ಈ ಪೀರಿಯಡ್ ಆಫ್ ಟೈಮಲ್ಲಿ. ಅದು 8ನೇ ಮನೆ ಬಿಟ್ರೆ ಬೇರೆ ಎಲ್ಲಾ ಡಿಪಾರ್ಟ್ಮೆಂಟು ನಿಮಗೆ ಪ್ಲಸ್. 12ನೇ ಮನೆ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಸೊ ಡೆಫಿನೆಟ್ಲಿ ಸೊ ನಿಮ್ಮ ಒಂದು ಬ್ಲಡ್ ಪ್ರೆಷರ್ಸ್ ಏನ್ ಹೇಳ್ತೀವಿ, ಬೆಡ್ರೂಮ್ ಆಗಿರ್ಬೋದು, ಬೆಡ್ರೂಮ್ ಲೈಫ್ ಆಗಿರಬಹುದು, ಲಾಂಗ್ ಟ್ರಾವೆಲ್ಸ್ ಆಗಿರ್ಬೋದು, ಫಾರಿನ್ ಟ್ರಾವೆಲ್ಸ್ ಆಗಿರಬಹುದು, ಅಲ್ಲಿ ಕಿರಿಕಿರಿ ಉಂಟಾಗುತ್ತೆ ನೋಡ್ಕೊಳ್ಳಿ. ಸೊ ಬಿಫೋರ್ ಅಂದ್ರೆ ನೀವು ಟ್ರಾವೆಲ್ ಮಾಡಕ್ ಮುಂಚೆ, ಬಿಸ್ನೆಸ್ ಮೀಟಿಂಗ್ಸ್ ಅಟೆಂಡ್ ಮಾಡಕ್ ಮುಂಚೆ, 7th ಹೌಸಲ್ಲಿ ರಾಹು ಬೇರೆ, ಮೋಸ ಹೋಗೋದು, ಮರ್ತು ಹೋಗೋದು, ಬಿಟ್ಟು ಹೋಗೋದು, ಮತ್ತೆ ರಿಟರ್ನ್ ಬರೋದು, ಫ್ರಸ್ಟ್ರೇಷನ್ ಆಗೋದು, ಇವೆಲ್ಲ ನಡೆಯುತ್ತೆ. ಅದೊಂಚೂರು ನೀವು ನೋಡ್ಕೊಳ್ಳಿ. ಲಗ್ನದಲ್ಲಿ ಕೇತು ಬೇರೆ ಇದೆ, ಮರ್ತು ಹೋಗ್ತೀರಾ. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ ಇದೆಲ್ಲಾನು ನೀವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಕನ್ಯಾದವ್ರಿಗೆ ಬರೋಣ. 4ನೇ ಮನೆ ಕುಜ, 4ನೇ ಮನೆ ಕುಜ ನೀಚ. ಬಟ್ ನೋಡ್ತಾ ಇರೋ ಮನೆಗಳು ತುಂಬಾ ಚೆನ್ನಾಗಿದೆ. ಕನ್ಯಾ ಲಗ್ನದವರಿಗೆ ಮದುವೆ ಸೆಟ್ ಆಗೋ ಸಾಧ್ಯತೆ ಇದೆ. 7ನೇ ಮನೆ ಕುಜ ಮದುವೆಗೆ ತುಂಬಾ ಒಳ್ಳೆಯದು. ಕುಜ ದೋಷ ಅಂತ ತಗೋಬೇಡಿ, ನವಾಂಶದಲ್ಲಿ ನೋಡ್ಬೇಕಾಗುತ್ತೆ. ಸೊ ಕುಜ ಇಸ್ ಪ್ರೆಷರ್, ದೇಹಕಾರಕ. ಸೊ ಪ್ರತಿಯೊಂದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫ್ರೆಂಡ್ಲಿ ಅಲ್ಲದೆ ಇದ್ರು ನಿಮ್ಗೆ 3 ಮತ್ತು 8ನೇ ಮನೆ ಅಧಿಪತಿ ಆಗಿದ್ರು ಕೂಡ ಟ್ರಾನ್ಸಿಟ್ ಅಲ್ಲಿ ಬಂದಾಗ ಪ್ಲಸ್ ಮಾಡ್ಬಿಟ್ಟು ಹೋಗ್ತಾರೆ. ಈಗ 4ನೇ ಮನೆ ಕುಜ ಒಳ್ಳೇದಲ್ಲ ಯಾವ ವಿಚಾರವಾಗಿ, ಮದರ್ ಹೆಲ್ತ್ ವಿಚಾರವಾಗಿ, ಪ್ರಾಪರ್ಟಿ ವಿಚಾರವಾಗಿ, ಮನೇಲಿ ವಾಟರ್ ಟ್ಯಾಂಕ್ಸ್ ಬ್ಲಾಸ್ಟ್ ಆಗೋದು, ಅಥವಾ ಮನೇಲಿ ಅಡಿಗೆ ಕಿಚನ್ಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗೋದು, ದೇವ್ರ ಮನೇಲಿ ಕರೆಂಟ್ ಶಾಕ್ ಹೊಡೆಯೋದು, ಅಥವಾ ಬರ್ಸ್ಟ್ ಆಗೋದು, ಬ್ಲಾಸ್ಟ್ ಆಗೋದು, ಇವೆಲ್ಲವೂ ತೋರಿಸ್ತಾ ಇದೆ. ಇದೊಂಚೂರು ನೋಡ್ಕೊಳ್ಳಿ. ಬಟ್ 7th ಹೌಸಲ್ಲಿ ಆಲ್ರೆಡಿ ಶನಿ ಇವ್ರು ಸ್ವಲ್ಪ ಆಡ್ ಆಗಿರ್ತಾರೆ. ಯಾರು ರಿಸರ್ಚ್ ಓರಿಯೆಂಟ್ ಇದ್ದೀರಾ, ಅಥವಾ ಬಿಲ್ಡರ್ಸ್ ಇದ್ದೀರಾ, ಕನ್ಸ್ಟ್ರಕ್ಷನ್ಸ್ ಇದ್ದೀರಾ, ಇವರುಗಳಿಗೆ ಒಳ್ಳೆ ಲಾಭ ಈ ಪೀರಿಯಡ್ ಆಫ್ ಟೈಮಲ್ಲಿ. 10ನೇ ಮನೆ 11ನೇ ಮನೆ ಎರಡೂ ಆಕ್ಟಿವೇಟ್ ಆಗಿದೆ. ಡೆಫಿನೆಟ್ಲಿ ಒಳ್ಳೆ ಲಾಭ ಅಂತೂ ತೋರಿಸ್ತಾ ಇದೆ. ಭೂಮಿ ವಿಚಾರದಲ್ಲಂತೂ ಲಾಭ. ಪರ್ಚೇಸ್ ಮಾಡಕ್ಕಲ್ಲ, ಸೇಲ್ ಮಾಡಕ್ಕೆ 4th ಹೌಸ್. ಸೊ ಹಾಗೆ ಯಾರಿಗಾದ್ರೂ ಲೋ ಬಿ ಪಿ ಇದ್ರೆ, ಅಥವಾ ಬ್ಲಡ್ ರಿಲೇಟೆಡ್ ಇಶ್ಯೂಸ್ ಇದ್ರೆ, ಸೊ ನಿಮ್ಗೆ ಏನ್ ರೆಮಿಡೀಸ್ ಇರುತ್ತೋ ನೀವು ಮಾಡ್ಕೊಳ್ಳಿ. ಸೊ ಇದು ನಿಮ್ಗೆ 70+70 ಗುಡ್ ಇದೆ, 30% ಬ್ಯಾಡ್ ಇದೆ. ನೆಕ್ಸ್ಟ್ ತುಲಾ ಲಗ್ನಕ್ಕೆ 2 ಮತ್ತು 7ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಕೂತ್ಕೋತಾ ಇದ್ದಾರೆ. ನೋಡ್ತಾ ಇರೋ ದೃಷ್ಟಿ 6ನೇ ಮನೆ ಮೇಲೆ ದೃಷ್ಟಿ, 9ನೇ ಮನೆ ಮೇಲೆ, 10ನೇ ಮನೆ ಮೇಲೆ ದೃಷ್ಟಿ. ತುಲಾ ಲಗ್ನದವರಿಗೆ 80% ಗುಡ್ ಇದೆ. ಸೊ 3ನೇ ಮನೆ ಕುಜ ಆಲ್ವೇಸ್ ಗುಡ್. ಅದು ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. 3ನೇ ಮನೆ ಕುಜ ಆಲ್ವೇಸ್ ಗುಡ್. ಬಟ್ ಪ್ರಾಬ್ಲಮ್ ಏನು ಗೊತ್ತಾ? ಸೊ ಆಪೋಸಿಟ್ ಅವ್ರು ಸುಮ್ಮನಿದ್ರು ನೀವು ಕ್ಯಾತೆ ಮಾಡೋದು, ಅಥವಾ ಜಗಳ ಮಾಡೋದು, ಅಥವಾ ಮುಗ್ದೋಗಿರೋ ಟಾಪಿಕ್ನ ತೆಗೆದು ತೆಗೆದು ಎಳೆಯೋದು, ಮನೇಲೇ ಆಗಿರ್ಬೋದು, ಪೇರೆಂಟ್ಸ್ ಜೊತೆ ಆಗಿರಬಹುದು, ಸಿಬ್ಲಿಂಗ್ಸ್ ಜೊತೆ ಆಗಿರಬಹುದು, ನೋಡ್ಕೊಳ್ಳಿ. ಅದನ್ನ ಹೊರತುಪಡಿಸಿದ್ರೆ ಹೆಲ್ತ್ ಅಲ್ಲಿ ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಆಫೀಸ್ ಪೊಲಿಟಿಕಲ್ ಏನಾದ್ರು ಹೆವಿ ನಡೀತಿದ್ರೆ, ಇವ್ರು ಹೇಗೆ 6ನೇ ಮನೆ ಕುಜ ಈಗ ಬೇರೆ ದೃಷ್ಟಿ ಬಿದ್ದಿರೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಅವು ಆಪೋಸಿಟ್ ಅವ್ರ ಕಲೀಗ್ ಸುಮ್ನಿದ್ರು ಇವ್ರು ಸುಮ್ನಿರಲ್ಲ. ಬನ್ನಿ ಫೈಟ್ ಮಾಡಕ್ಕೆ ಬನ್ನಿ, ಅಥವಾ ಅನ್ವಾಂಟೆಡ್ ಕೋರ್ಟು, ಕೇಸು, ಲಿಟಿಗೇಷನ್ಸ್ ಇವುಗಳಲ್ಲಿ ಎಂಟ್ರಿ ಕೊಡೋ ಸಾಧ್ಯತೆ ಇರುತ್ತೆ. ಅದನ್ನ ಹೊರತುಪಡಿಸಿ ಗೇನಿಂಗ್ ವಿಚಾರದಲ್ಲಿ 2ನೇ ಮನೆ ಕೂಡ ಅಧಿಪತಿ ಅಲ್ವಾ, ಗೇನಿಂಗ್ ವಿಚಾರದಲ್ಲಿ ಡೆಫಿನೆಟ್ಲಿ ಚೆನ್ನಾಗಿದೆ. ಲಾಭ ತೋರಿಸ್ತಾ ಇದೆ. ಭೂಮಿ ವಿಚಾರದಲ್ಲಿ ಲಾಭ, ಗೌರ್ಮೆಂಟ್ ಇಂದ ಯಾವ್ದಾದ್ರು ಫಂಡ್ ರಿಲೀಸ್ ಆಗ್ಬೇಕು, ಬಿಲ್ಡರ್ಸ್, ಕನ್ಸ್ಟ್ರಕ್ಟರ್ಸ್, ಸೊ ಇವರುಗಳಿಗೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಬೆಸ್ಕಾಂ ಅಲ್ಲಿ ವರ್ಕ್ ಮಾಡೋರ್ಗೆ ಇವ್ರುಗಳಿಗೆಲ್ಲ ತುಂಬಾನೇ ಚೆನ್ನಾಗಿದೆ ಈ ಪೀರಿಯಡ್ ಆಫ್ ಟೈಮ್. ನೆಕ್ಸ್ಟ್ ಸ್ಕಾರ್ಪಿಯೋ ಫೈನಲಿ ಅವ್ರದೇ ಲಗ್ನಾಧಿಪತಿ, ಅವ್ರದೇ 6ನೇ ಮನೆ ಅಧಿಪತಿ ನೋಡ್ತಾ ಇರೋದೇ, ಕೂತ್ಕೋತಾ ಇರೋದು 2ನೇ ಮನೇಲಿ ನೋಡ್ತಾ ಇರೋದು, 5ನೇ ಮನೆ, 8ನೇ ಮನೆ, ಸೊ 9ನೇ ಮನೆ. ಸೊ ಫೈನಲಿ ಏನಪ್ಪಾ ಅಂತ ಹೇಳಿದ್ರೆ, 2nd ಹೌಸ್ ಮಾರ್ಸ್ ಇಸ್ ವೆರಿ ಗುಡ್. ಅಗೈನ್ ಫುಡ್ ಹ್ಯಾಬಿಟ್ಸ್ ಕಂಟ್ರೋಲ್ ಮಾಡ್ಕೊಳ್ಳಿ. ಮಾತು ಸ್ಪೀಚ್ ನೀವೇನ್ ಮಾತಾಡ್ತೀರಾ, ಅದಾದ್ಮೇಲೆ ಸೊ ಹಲ್ಲುಗಳಿಗೆ ಸಂಬಂಧಪಟ್ಟ ಹಾಗೆ ಯಾರಿಗಾದ್ರೂ ಸರ್ಜರೀಸ್ ಏನಾದ್ರು ಪ್ಲಾನಿಂಗ್ ಅಲ್ಲಿ ಇದ್ರೆ ಈಗ ಅದು ಬೆನಿಫಿಟ್ ಆಗುತ್ತೆ. 5th ಹೌಸ್ ಮೇಲೆ ಆಲ್ರೆಡಿ ಸ್ಯಾಟರ್ನ್ ಅಲ್ಲೇ ಇದ್ದಾರೆ. ಮೋಸ್ಟ್ಲಿ ಮಕ್ಕಳು ಓದದೇ ಇರ್ಬೋದು, ಮಕ್ಕಳ ಮೇಲೆ ಜೋರ್ ಮಾಡಬೇಡಿ. ಅವ್ರ ದಶೆ ಹೇಗಿರುತ್ತೋ ಅವ್ರು ಹಾಗೆ ಓದ್ಕೋತಾರೆ. ಅವ್ರ ಮೇಲೆ ರೇಗಾಡೋದು, ಕಿರ್ಚಾಡೋದು, ಫೈರ್ ಆಗೋದು, ಮತ್ತೆ 5th ಹೌಸ್ ಅಗೇನ್ ನೇಮ್, ಫೇಮು, ಪವರ್, ಇದನ್ನೆಲ್ಲ ಮಕ್ಕಳ ಮೇಲೆ ನೀವು ಯೂಸ್ ಮಾಡಬೇಡಿ. ನೆಕ್ಸ್ಟ್ ನಿಮ್ಗೆ 8ನೇ ಮನೆ ಮೇಲೆ ಕುಜನ್ ದೃಷ್ಟಿ ಬಿದ್ದಿರೋದ್ರಿಂದ ದಯವಿಟ್ಟು ಹುಷಾರಾಗಿರಿ. ಯಾವ ವಿಚಾರವಾಗಿ, ಪೇಪರ್, ಅದು ನ್ಯಾಚುರಲ್ 3rd ಹೌಸ್, ಪೇಪರ್ ವರ್ಕ್, ಸಿಗ್ನೇಚರ್ಗಳು ಹಾಕೋವಾಗ ಹುಷಾರು, ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. 9ನೇ ಮನೆ ಕುಜ ಆಲ್ವೇಸ್ ಬ್ಯಾಡ್, ನೀಚ ದೃಷ್ಟಿ ಬೇರೆ. ತಂದೆಯಿಂದ ಮೋಸ, ಹೌದು ತುಂಬಾ ಸರಿ ತಂದೆಯಿಂದ ಕೂಡ ಮೋಸ ಆಗಿರೋ ಮಕ್ಳು ಇದ್ದಾರೆ. ತಂದೆಯಿಂದ ಮೋಸ, ತಂದೆ ಸಮಾನರಿಂದ ಮೋಸ, ತಾಯಿಯಿಂದ ಮೋಸ, ಅದು ನ್ಯಾಚುರಲ್ 4th ಹೌಸ್ ಬೇರೆ ಆಗಿರೋದ್ರಿಂದ ಸ್ವಲ್ಪ ನಿಮ್ಗೆ ಮೋಸ ಹೋಗೋ ಸಾಧ್ಯತೆ ಇದೆ. ಭೂಮಿ ವಿಚಾರದಲ್ಲಿ ಒಂದು ಸೆಟಲ್ಮೆಂಟ್ ಅಥವಾ ಮಾತುಕತೆಗೆ ಕೂತ್ಕೊಂಡಾಗ ಇಷ್ಟು ಹಣ ಅಂತ ಡಿಸೈಡ್ ಆಗಿರುತ್ತೆ. ಬಟ್ ನಿಮ್ಗೆ ಎಂಡ್ ಆಫ್ ದ ಡೇ ನಿಮ್ ಕೈಗೆ ಬರೋ ಟೈಮ್‌ನಲ್ಲಿ ಅದು ಮೋಸ ಹೋಗೋದು ಸಾಧ್ಯತೆ ಹೆಚ್ಚಿರುತ್ತೆ. ನೋಡ್ಕೊಂಡು ಸಿಗ್ನೇಚರ್‌ಗಳು ಹಾಗೆ ಪೇಪರ್ ಡಾಕ್ಯುಮೆಂಟ್ಸ್, ಲೈಸೆನ್ಸ್‌ಗಳು, ಪೊಲೀಸ್ ಏನಾದ್ರು ನಿಮ್ಮ ವೆಹಿಕಲ್ ಚೆಕ್ ಮಾಡಿದಾಗ ಇವನ್ ಪೊಲೀಸ್ ಕಡೆಯಿಂದ ಕೂಡ ಮೋಸ ಆಗೋ ಸಾಧ್ಯತೆ ಇರುತ್ತೆ. ಲಾಸ್, ಸೊ ಬಿ ಕೇರ್‌ಫುಲ್. ಈಗ ಹೇಗ್ ತಗೋಬೇಕು ವೃಶ್ಚಿಕ ಲಗ್ನದವರು ಅಂತ ಹೇಳಿದ್ರೆ 50-50 ತಗೊಳ್ಳಿ. ನಿಮ್ಗೆ ಕುಜನ ನಿಮ್ದು ಲಗ್ನಾಧಿಪತಿ ಆದ್ರೂನು ಕುಜನ, ಬಿಕಾಸ್ ರೆಸ್ಪಾಸಿಟರಿ ಇನ್ 8th ಹೌಸ್ ಅಲ್ಲ, ಹಾಗಾಗಿ. ಸೊ ಬಿ ಕೇರ್‌ಫುಲ್.
ನೆಕ್ಸ್ಟ್ ಧನು ಧನು ಲಗ್ನಕ್ಕೆ ಯೋಗಕಾರಕ 5 ಮತ್ತು 12ನೇ ಮನೆ ಅಧಿಪತಿ ಲಗ್ನದಲ್ಲಿ, 12ನೇ ಮನೆ ಅಧಿಪತಿ ಲಗ್ನದಲ್ಲಿ ಮತ್ತೆ 4ನೇ ಮನೆ ನೋಡ್ತಾ ಇದ್ದಾರೆ. ಇಲ್ಲಿ ಅರ್ಥ ಏನ್ ಗೊತ್ತಾ? ಸೊ 12ನೇ ಮನೆ ಅಧಿಪತಿ ಲಗ್ನದಲ್ಲಿ ಕೂತಾಗ ವಿಪರೀತ ಖರ್ಚು ಯಾವ ವಿಚಾರವಾಗಿ, ಹಾಸ್ಪಿಟಲ್ ವಿಚಾರವಾಗಿ, ಲಾಂಗ್ ಟ್ರಾವೆಲ್ ವಿಚಾರವಾಗಿ, ಅಥವಾ ಪ್ರಾಪರ್ಟಿದು ಅಥವಾ ಮನೆ ಆಲ್ಟ್ರೇಷನ್ ಮಾಡಿಸೋದು, ಮನೆಗೋಸ್ಕರ, ಯಾರ ಮನೆಗೋಸ್ಕರ, ನಿಮ್ಮ ಮನೆಗೋಸ್ಕರ ಮತ್ತೆ ನಿಮ್ಮ ಕುಟುಂಬದವರ ಮನೆಗೋಸ್ಕರ, 5th ಹೌಸ್ ಮಕ್ಕಳಿಗೋಸ್ಕರ, ಹಾಗೆ ಫ್ರೆಂಡ್ಸ್ಗೋಸ್ಕರ, ಪಬ್ಲಿಕ್ಗೋಸ್ಕರ, ಯಾರಾದರೂ ಸೊ ಪ್ರಾಪರ್ಟಿ ರಿಲೇಟೆಡ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂದ್ರೆ ಲಾಸ್ ತೋರಿಸ್ತಾ ಇದೆ, ಬಿ ಕೇರ್ಫುಲ್. ಸಡನ್ ಆಗಿ ಬ್ಲಡ್ ಅಲ್ಲಿ ವೆರಿಫಿಕೇಶನ್ ಆಗೋದು ತೋರಿಸ್ತಾ ಇದೆ. 4th ಹೌಸ್ ಅಲ್ಲಿ ಆಲ್ರೆಡಿ ಶನಿ ಇದ್ದಾರೆ, ಈಗ ದೃಷ್ಟಿ ಬೇರೆ ಬೀಳ್ತಾ ಇರೋದ್ರಿಂದ ಅಗೈನ್ 4th ಹೌಸ್ ಪ್ರಾಪರ್ಟಿ ವಿಚಾರವಾಗಿ ಸ್ವಲ್ಪ ಅಸಮಾಧಾನ, ಲೈಕ್ ಸಂಕಷ್ಟ, ಪೇಯ್ನು, ಸ್ವಲ್ಪ ಯೋಚನೆ ಜಾಸ್ತಿ, ಸ್ಲೀಪ್ ಪ್ರಾಬ್ಲಮ್ ಆಗೋದು, ಸ್ಲೋ ಆಗೋದು ವರ್ಕ್ಗಳು ಇವೆಲ್ಲವೂ ನಡೀತಾ ಇರುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ನಿಮಗೂ ಕೂಡ 50-50ನೇ ಕೊಡ್ತೀನಿ. ಯಾಕೆ ಅಂತ ಹೇಳಿದ್ರೆ 7 ಮತ್ತು 8ನೇ ಮನೆ ಮೇಲೆ ಕುಜನ ದೃಷ್ಟಿ ಬಿದ್ದಿರೋದ್ರಿಂದ ಈಗ ಅಗೇನ್ ಇಲ್ಲಿ 4-8 ಆಕ್ಟಿವೇಟ್ ಆಗಿದೆ. ಇದು ಒಳ್ಳೆ ಸೂಚನೆ ಅಲ್ಲ. ಸೊ 4-8 ಆಕ್ಟಿವೇಟ್ ಆದಾಗ ಲಿಟಿಗೇಷನ್ಸ್ ಥ್ರೂ ಪ್ರಾಪರ್ಟಿ, ಲಿಟಿಗೇಷನ್ಸ್ ಥ್ರೂ ಪಬ್ಲಿಕ್, ಲಿಟಿಗೇಷನ್ಸ್ ಥ್ರೂ ಇನ್ಲಾಸ್, ನಿಮ್ಮ ಅತ್ತೆ ಮಾವ, ಲಿಟಿಗೇಷನ್ಸ್ ಥ್ರೂ ಈ ಹಿಂದೆ ನೀವು ಮಾಡಿರುವ ಡೀಲಿಂಗ್ಸ್, ಪ್ರಾಪರ್ಟಿ ಡೀಲಿಂಗ್ಸ್ ಆಗಿರಬಹುದು, ಲ್ಯಾಂಡ್ ಡೀಲಿಂಗ್ಸ್ ಆಗಿರಬಹುದು, ವೆಹಿಕಲ್ ಡೀಲಿಂಗ್ಸ್ ಆಗಿರಬಹುದು. ಪ್ರಾಪರ್ಟಿ ಅಂತ ಹೇಳಿದ್ರೆ ಲೈಕ್ ಫ್ಲಾಟ್ಗಳು, ಸೈಟ್ಗಳು ಈ ಕಡೆ ತಗೊಳ್ಳಿ, ಲ್ಯಾಂಡ್ ಭೂಮಿ ವಿಚಾರವಾಗಿ, ಕೃಷಿ ಭೂಮಿ ವಿಚಾರವಾಗೂ ತಗೊಳ್ಳಿ. ಸೊ ಸ್ವಲ್ಪ ಲೈಕ್ ಅಸಮಾಧಾನ ಕ್ರಿಯೇಟ್ ಆಗ್ತಾ ಇದೆ. ನೀವು ರೆಮಿಡೀಸ್ ಮಾಡ್ಕೊಳ್ಳಿ. ಧನುರ್ ಲಗ್ನದವರು, ವೃಶ್ಚಿಕ ಲಗ್ನದವರು ರೆಮಿಡೀಸ್ ಮಾಡ್ಕೊಳ್ಳಿ. ನಾಟ್ ಎ ಫೇವರಬಲ್ ಟೈಮ್. ನೆಕ್ಸ್ಟ್ ಮಕರಗೆ ಬರೋಣ. ಮಕರದವರಿಗೆ ಕುಜ 4 ಮತ್ತು 11ನೇ ಮನೆ ಅಧಿಪತಿ 12ರಲ್ಲಿ. ಸೊ ತಾಯಿಯಿಂದ ಅಸಮಾಧಾನ, ತಾಯಿ ಜೊತೆ ವಾಗ್ವಾದ, ತಾಯಿಗೋಸ್ಕರ ಖರ್ಚು ಅಥವಾ ಬ್ಲಡ್ ಡೊನೇಟ್ ಮಾಡೋದು ಹೀಗೆ ತೋರಿಸ್ತಾ ಇದೆ. ಕುಜ ಬಂದು ಬೆಸ್ಟ್ ಫ್ರೆಂಡ್ಸ್ ವಿಚಾರದಲ್ಲಿ ಲಾಸ್ ಅಂದ್ರೆ ಮೇ ಬಿ ಅವ್ರ ಹಣ ಏನಾದ್ರು ಕೇಳೋ ಸಾಧ್ಯತೆ ಇದೆ. ಅವ್ರ ಮನೆ ತಗೊಳಕ್ಕೆ ಅಥವಾ ಅವ್ರು ಟ್ರಾವೆಲಿಂಗ್ ಮಾಡಕ್ಕೆ ಅಥವಾ ಅವ್ರ ಜಾಬ್ಗೆ ಜಾಯ್ನಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಅಥವಾ ನಿಮ್ಮ ಸ್ಪೌಸ್, ಬಿಕಾಸ್ ನಿಮಗೆ 3 ಮತ್ತು 6, 7ನೇ ಮನೆ ಮೇಲೆ ದೃಷ್ಟಿ ಬಿದ್ದಿದೆ. ಹಾಗಾಗಿ ಮೇ ಬಿ ಲಿಟಿಗೇಷನ್ಸ್ ಇಂದ ವಿನ್ ಆಗೋದು ಹೈಲಿ ತೋರಿಸ್ತಾ ಇದೆ. ದಶ ಏನಾದರೂ ಸಪೋರ್ಟ್ ಮಾಡಿದ್ರೆ ಎಷ್ಟೋ ವರ್ಷದಿಂದ ಬಂದಿರೋ ಲಾಂಗ್ ಟರ್ಮ್ ಲಿಟಿಗೇಷನ್ಸ್ ಕೂಡ ವಿನ್ ಆಗೋ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ನಿಮ್ಗೇನಾದ್ರೂ ದಶಾಭುಕ್ತಿ ಚೆನ್ನಾಗಿದ್ರೆ ಖಂಡಿತ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನ ಹೊರತುಪಡಿಸಿ 3ನೇ ಮನೆ ಕುಜ ವಿತ್ ಶನಿ, ನೀವು ಮಾತಾಡೋ ಮಾತು ತುಂಬಾನೇ ಇಂಪ್ಯಾಕ್ಟ್ ಬೀಳುತ್ತೆ. ಹೇಗ್ ಮಾತಾಡ್ಬೇಕು ಕುಟುಂಬದಲ್ಲಿ ಅಂದಾಗ ನೀವು ಪ್ಲಾನ್ ಮಾಡ್ಕೊಳ್ಳಿ. ಒಂದು ಸಾರಿ ಹಾಡ್ಬಿಟ್ರೆ ಮತ್ತೆ ತುಂಬಾನೇ ಕಷ್ಟ ಆಗುತ್ತೆ ನೀವು ಅದನ್ನ ರಿಕವರ್ ಮಾಡೋದು. ಇವನ್ ಫ್ರೆಂಡ್ಸ್ ಹತ್ರ ಕೂಡ ಹೇಗ್ ಬಿಹೇವ್ ಮಾಡ್ತೀರಾ, ಮತ್ತೆ ಡ್ರೈವಿಂಗ್ ಅಲ್ಲಿ ಮತ್ತೆ ಏನಾದ್ರು ಮೇಲ್ಸ್ ಎಲ್ಲ ಸೆಂಡ್ ಮಾಡೋವಾಗ ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಕುಂಭದವರಿಗೆ, ಕುಂಭ ಲಗ್ನಕ್ಕೆ 3ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಯಾರು, ಸಾರಿ 10ನೇ ಮನೆ ಅಧಿಪತಿ ಯಾರು, ಕುಜ. ಈಗ ಎಲ್ಲಿ ಕೂತ್ಕೋತಾ ಇದ್ದಾರೆ? 11ನೇ ಮನೆಯಲ್ಲಿ. 3, 10, 11 ದೃಷ್ಟಿ ಎಲ್ಲೆಲ್ಲಿ ಬೀಳ್ತಾ ಇದೆ? 2ನೇ ಮನೆ ಮೇಲೆ ದೃಷ್ಟಿ, 5 ಮತ್ತೆ 6. ಎಕ್ಸಲೆಂಟ್. ಕುಂಭ ಯಾರ್ಯಾರಿದ್ದೀರಾ, ಕುಂಭ ಲಗ್ನದವ್ರಿಗೆ ಕುಜ ಎಲ್ಲಾದ್ರೂ ಇರ್ಬೇಕು, ಎಲ್ಲೂ ಇಲ್ಲಾಂದ್ರೂ ಟ್ರಾನ್ಸಿಟ್ ಅಲ್ಲಿ ಇದ್ದೇ ಇರ್ತಾರೆ. ಹಾಗಾಗಿ ಮೀಡಿಯಾದಲ್ಲಿರೋರಿಗೆ, ಸ್ಪೋರ್ಟ್ಸ್ ಅಲ್ಲಿರೋರಿಗೆ, ಕರಿಕ್ಯುಲಮ್ ಆಕ್ಟಿವಿಟೀಸ್ ಅಲ್ಲಿರೋರಿಗೆ, ಸೊ ರೈಟರ್ಸ್ಗೆ, ಟೀಚರ್ಸ್ಗೆ, ಲಾಯರ್ಸ್ಗೆ, ಜಡ್ಜ್ಗಳಿಗೆ, ಸೊ ಇದಕ್ಕೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಎಕ್ಸಲೆಂಟ್ ಆಗಿದೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಹಿಂದೆ ಯಾವಾಗಲೂ ನೀವು ಮಾಡಿರುವ ಸಾಲಗಳು 6ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದ್ರಿಂದ ಸಡನ್ ಆಗಿ ಸಾಲ ತೀರುವ ಸಾಧ್ಯತೆ ಕೂಡ ಸೆಕೆಂಡ್ ಹೌಸ್ ಅಲ್ಲಿ ಈಗ ಆಲ್ರೆಡಿ ಶನಿ ಇದ್ದಾರೆ, ಇವ್ರು ಬೇರೆ ದೃಷ್ಟಿ ಹಾಕ್ತಾ ಇದ್ದಾರೆ. ಸೊ ನೀವು ಮಾಡಿರೋ ಹಾರ್ಡ್ ವರ್ಕ್ ಆಗಿರಬಹುದು, ನಿಮಗೆ ಬರಬೇಕಾದಂತ ಹಣ ಆಗಿರಬಹುದು. ಸೊ ಟೋಟಲಿ ಅಗೇನ್ ಲಗ್ನದಲ್ಲಿ ರಾಹು. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಹಣ ಬರುತ್ತೆ, ಹೇಗೆ ಬ್ಯಾಲೆನ್ಸ್ ಮಾಡಬೇಕು, ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟು ನೀವು ಸಾಲ ಮಾಡಿದ್ದೀರಾ ಕ್ಲಿಯರ್ ಮಾಡಬೇಕು. ವೆಹಿಕಲ್ ಲೋನ್ ಆಗಿರಬಹುದು, ಕಾರ್ ಲೋನು, ಹೋಮ್ ಲೋನು, ಸೊ ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ, ಗೋಲ್ಡ್ ಲೋನು ಎಲ್ಲ ಕ್ಲಿಯರ್ ಆಗೋ ಸಾಧ್ಯತೆ ಹೈಲಿ ಇದೆ. ಅಂಡ್ ಎಜುಕೇಶನ್ ಕೂಡ ಸಪೋರ್ಟಿಂಗ್ ಜಾಸ್ತಿ ಇದೆ. ನೀವು ಮಾತಾಡೋ ಮಾತು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಫೈನಲ್ ಆಗಿ ಸೊ ಮೀನ ಲಗ್ನಕ್ಕೆ ಬರೋಣ. ಲಗ್ನದಿಂದ 2ನೇ ಮನೆ ಅಧಿಪತಿ, 9ನೇ ಮನೆ ಅಧಿಪತಿ 10ರಲ್ಲಿ ಕೂತ್ಕೊಂಡು ಲಗ್ನ ನೋಡ್ತಾ ಇದ್ದಾರೆ. 4ನೇ ಮನೆ, 5ನೇ ಮನೆ ನೋಡ್ತಾ ಇದ್ದಾರೆ. ಎಕ್ಸಲೆಂಟ್. 4ನೇ ಮನೆ ನೋಡ್ಲಿ, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ನಾ 3 ದೃಷ್ಟಿಲಿ 1 ದೃಷ್ಟಿ ಮೈನಸ್ ಆದ್ರೆ ಏನ್ ಪರವಾಗಿಲ್ಲ. ಬಟ್ 10ನೇ ಮನೆ ಕುಜ ಎಕ್ಸಾಲ್ಟೇಷನ್, ಡೆಸ್ಪಾಸಿಟರ್ ಅಗೇನ್ 4th ಹೌಸ್. ಎಕ್ಸಲೆಂಟ್. ಮೀನ ಲಗ್ನದವ್ರಿಗೆ ಲಗ್ನದಲ್ಲಿ ಶನಿ ಅದೊಂದೇ ಮೈನಸ್ ಪಾಯಿಂಟ್. ಬಟ್ ಆರ್ಥೋಟಿಕ್ಸ್ ಯಾರಾದ್ರೂ ಇದ್ರೆ, ಲೆಗ್ ಪೇನ್ ಯಾರಿಗಾದ್ರೂ ಇದ್ರೆ, ಜಾಯಿಂಟ್ ಪೇನ್ ಯಾರಿಗಾದ್ರೂ ಇದ್ರೆ, ಸ್ವಲ್ಪ ಸರ್ಜರಿ ಏನಾದ್ರು ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ನೋಡ್ಕೊಳ್ಳಿ. ಹಾಗೆ ಕುಜ ಕೂಡ ಕಾರಕ ಫಾರ್ ಮೆಡಿಸನ್ ಅಂಡ್ ಬ್ಲಡ್. ಸೊ ಬ್ಲಡ್ ಏನಾದ್ರು ನೀವು ಲೈಕ್ ಬ್ಲಡ್ ಚೆಕಪ್ ಆಗಿರ್ಬೋದು, ಬ್ಲಡ್ ರಿಪೋರ್ಟ್ಸ್ ಆಗಿರಬಹುದು, ಇವುಗಳ ಬಗ್ಗೆ ನಿಮಗೆ ಗಮನ ಹೆಚ್ಚಿದೆ ಅಥವಾ ಆರೋಗ್ಯದ ಬಗ್ಗೆ ಗಮನ ಹೆಚ್ಚಿದೆ ಅಂತ ಹೇಳಿದ್ರೆ
ನೀವೊಂಚೂರು ನೋಡ್ಕೊಳ್ಳಿ. ಅದು ಬಿಟ್ಟು ಮೆಟೀರಿಯಲಿಸ್ಟಿಕ್ ಆಗಿ ಡೆಫಿನೆಟ್ಲಿ ಈ ಪೀರಿಯಡ್ ಆಫ್ ಟೈಮಲ್ಲಿ ತುಂಬ ಇದೆ. ಪ್ರಮೋಷನ್ ಆಗುವ ಸಾಧ್ಯತೆ ಹೈಲಿ ತೋರಿಸ್ತಾ ಇದೆ. ಜಾಬ್ ಟ್ರಾವೆಲ್ಲು, ಮನೆ ಯೋಗ ತೋರಿಸ್ತಾ ಇದೆ. ಇವಾಗ 4ನೇ ಮನೆ ಮೇಲೆ ಗುರು ಆಲ್ರೆಡಿ ಅಲ್ಲೇ ಇದ್ದಾರೆ. ಮನೆ ಸ್ಟಾಪ್ ಆಗಿತ್ತು ಕನ್ಸ್ಟ್ರಕ್ಷನ್, ಈಗ ಸ್ಟಾರ್ಟ್ ಆಗುತ್ತೆ. ಮನೆಯಲ್ಲಿ ತುಂಬಾನೇ ಬದಲಾವಣೆಗಳಾಗುತ್ತೆ. ಆಕ್ಚುಲಿ ಹ್ಯಾಪಿ ಮೂಮೆಂಟ್. ಮೀನ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಮೈನಸ್ ಇರೋದು ಯಾರ್ಯಾರಿಗೆ, ಧನುರು, ವೃಶ್ಚಿಕ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸಿಂಹಗೊಂಚೂರು ದೃಷ್ಟಿ ಸಮಥಿಂಗ್. ಸಿಂಹಗೆ ಅಲ್ಲಿ 8th ಹೌಸ್ ದೃಷ್ಟಿ, ಸಿಂಹಗಿಲ್ಲ, ಕರ್ಕಾಟಕಕ್ಕೆ 9th ಹೌಸ್ ದೃಷ್ಟಿ. ಸೊ ಇವರಿಬ್ಬರೇ ನೋಡ್ಕೋಬೇಕಾಗಿರೋದು. ಅಂಡ್ ಮೇಷ ಅವ್ರಿಗೂ ಪ್ಲಸ್ ಇದೆ. ಇವರೊಬ್ಬರು ಒಂಚೂರು ಎಕ್ಸ್ಟ್ರಾ ನೋಡ್ಕೊಳ್ಳಿ, ನೀವು ಒಂಚೂರು ಕೇರ್ಫುಲ್ ಆಗಿರಿ ಅಷ್ಟೇ, ಇನ್ನೇನಿಲ್ಲ ಎಕ್ಸ್ಟ್ರಾ ಅಂತ ಹೇಳಿದ್ರೆ. ಸೊ ಇದಿಷ್ಟು ವಿಚಾರಗಳು ಕುಜಗ್ರಹದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನನ್ನ ಇಂಟೆನ್ಷನ್ನು ಈ ಇಷ್ಟು 12 ಲಗ್ನದಲ್ಲಿ ಯಾರೋ ಒಬ್ರು ಇಬ್ರು ಆ ಒಂದು ಘಟನೆಯಿಂದ ಅಲರ್ಟ್ ಆದ್ರೆ, ಸೊ ಅದೇ ನನಗೆ ಸಿಗೋ ಪುಣ್ಯ. ಪ್ರತಿಯೊಂದು ಮೆಟೀರಿಯಲಿಸ್ಟಿಕ್ ಆಗಿ ಹಣಕ್ಕೋಸ್ಕರನೇ ಮಾಡೋ ಉದ್ದೇಶ ಅಥವಾ ವ್ಯಕ್ತಿ ನಾನಲ್ಲ. ಹಾಗಾಗಿದ್ರೆ 25, 26 ನಿಮಿಷ, ಸಮ್ಟೈಮ್ 30 ನಿಮಿಷ, 40 ನಿಮಿಷ ನಾನು ಇಲ್ಲಿ ಯಾವುದು ರೆಡಿ ಇಟ್ಕೊಂಡಿಲ್ಲ. ಸೊ ಯಾವುದೇ ಸ್ಕ್ರಿಪ್ಟ್ ರೆಡಿ ಇಟ್ಕೊಂಡಿಲ್ಲ, ನೋಟ್ಸ್ ರೆಡಿ ಇಟ್ಕೊಂಡಿಲ್ಲ. ಆ ಫ್ಲೋ ಬರ್ತಾನೆ ಇರುತ್ತೆ ದಿನನಿತ್ಯ ನೋಡಿ ನೋಡಿ. ಸೊ ಇದು ನನ್ನ ಜವಾಬ್ದಾರಿ, ಹಾಗಾಗಿ ನಾನು ಮಾಡ್ತಾ ಇದ್ದೀನಿ ಅಷ್ಟೇನೆ. ಸೊ ಇಲ್ಲಿ ನೋಡಿ, ಎಲ್ಲಿ ಕ್ಯಾಮ್ರಾ ಇಲ್ಲ, ನಾನು ಲ್ಯಾಪ್ಟಾಪಲ್ಲೇ ಮಾಡ್ತಾ ಇರೋದು, ನಿಮಗೆ ಗೊತ್ತು. ಎಡಿಟಿಂಗ್ ಇಲ್ಲ, ಸೊ ಎಕ್ಸ್ಪೋಸಸ್ ಇಲ್ಲ, ಏನು ಅಟ್ರಾಕ್ಷನ್ಸ್ ಇಲ್ಲ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಎಂಥದ್ದು ಇಲ್ಲ. ಇಲ್ಲಿರೋ ನಾಲೆಡ್ಜು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಯಾರು ಕಷ್ಟಪಟ್ಟು ರಿಸರ್ಚಲ್ಲಿ ಇರ್ತಾರೋ ಅವ್ರಿಗೆ ಅರ್ಥ ಆಗುತ್ತೆ. ಕಷ್ಟಪಟ್ಟಿದ್ದು ಎಲ್ಲೂ ಹೋಗೋದಿಲ್ಲ, ಒಂದಲ್ಲ ಒಂದು ದಿವಸ ಮಲ್ಟಿಪಲ್ ರಿಟರ್ನ್ ಬಂದೇ ಬರುತ್ತೆ. ಸೊ ಇದಿಷ್ಟು ವಿಚಾರ. ಈ ಇಂಟೆನ್ಷನ್ ಇಟ್ಕೊಂಡೆ ಪ್ರತಿ ಒಂದು ವಿಡಿಯೋ ಮಾಡೋದು. ಒನ್ ಡೇ ಆ ಕಡೆ ಆಗ್ಬೋದು, ಈ ಕಡೆ ಆಗ್ಬೋದು, ಬಿಕಾಸ್ ನಂದು ವರ್ಕ್ಗಳಿರುತ್ತಲ್ವ, ಹಾಗಾಗಿ. ಬಟ್ ನಾನು ಕೊಡೋ ಮಾಹಿತಿ ಮಾತ್ರ ಪಕ್ಕಾ ಇರುತ್ತೆ. ಸೊ ಹಾಗಾಗಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಿ ಅಲರ್ಟ್. ಸೊ ಥ್ಯಾಂಕ್ ಯು ಸೋ ಮಚ್ ನನ್ನ ಈ ಒಂದು ವಿಡಿಯೋ ನೋಡಿದ್ದಕ್ಕೆ. ನಿಮ್ಮ ವೈಯಕ್ತಿಕ ಜಾತಕ, ವೈಯಕ್ತಿಕ ರೆಮಿಡೀಸು, ವೈಯಕ್ತಿಕವಾದಂತಹ ಒಂದು ವಿಶ್ಲೇಷಣೆ ಬೇರೆ ಇರುತ್ತೆ. ಇಂಟ್ರೆಸ್ಟ್ ಇದ್ರೆ ಮಾತ್ರ ಮೆಸೇಜ್ ಹಾಕಿ. ನಿಮಗೆ ಫೀಸ್ ಓಕೆ ಆಯ್ತಾ, ಕನ್ಸಲ್ಟೆನ್ಸಿ ತಗೊಳ್ಳಿ. ಇಲ್ಲ ಅಂದರೆ ದಯವಿಟ್ಟು ತೊಂದರೆ ಕೊಡಬೇಡಿ, ಯಾರಿಗೂ ತೊಂದರೆ ಕೊಡಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ. ನಮಸ್ಕಾರಗಳು, ಧನ್ಯವಾದಗಳು.